ಮೊದಲ ಬಾರಿಗೆ ಒಂದು ಕನ್ನಡದ ಹಾಡಿಗೆ ಯುರೋಪಿಯನ್ ಅವರು ಆ ಹಿನ್ನೆಲೆ ಗಾಯನದ ಸಂಯೋಜನೆಯನ್ನ ಮಾಡಿ ಆಗಿನ ಕಾಲದಲ್ಲೇ ಕನ್ನಡ ಹಾಡಿಗೆ ಅದನ್ನ ಕೊಲಾಬ್ರೇಟ್ ಮಾಡೋ ತರ ಒಂದು ಇದ್ ಮಾಡಿ ಆ ಸಂಗೀತವನ್ನ ಕೊಡ್ತಾರೆ. ಕನ್ನಡಿಯ ಪ್ರತಿ ಕಾರ್ಯಕ್ರಮದಲ್ಲೂ ಏನಕ್ಕೆ ನಾವು ಈ ಹಾಡನ್ನ ಪ್ರಾರ್ಥನೆಯಾಗಿ ತಗೊಳ್ತೀವಿ ಅಂದ್ರೆ, ನಮಸ್ಕಾರ ಎಲ್ರಿಗೂ. ಇವತ್ತು ನಮ್ಮ ಕನ್ನಡಿ ತಂಡದಿಂದ ಒಂದು ಅದ್ಭುತವಾದ ವಿಚಾರದ ಬಗ್ಗೆ ಮಾತಾಡ್ಲಿಕ್ಕೆ ನಾವು ಇಲ್ಲಿ ಕೂತಿದೀವಿ. ವಿಷಯ ಏನಂದ್ರೆ, ನಮ್ಮ ಕರ್ನಾಟಕ, ನಮ್ಮ ನಾಡು ಏನಿದೆ ಅದಕ್ಕೆ ಅಂತಾನೆ ಒಂದು ನಾಡಗೀತೆ ಅಂತ ಇದೆ, ರಾಷ್ಟ್ರಕ್ಕೆ ಅಂತ ಏನಿದೆ ಅದಕ್ಕೆ ಅಂತ ರಾಷ್ಟ್ರಗೀತೆ ಇದೆ. ಹಾಗೇನೆ ಈ ಹಿಂದೆ ನಮ್ಮ ಮೈಸೂರು ಸಂಸ್ಥಾನಕ್ಕೆ ಸಂಸ್ಥಾನ ಗೀತೆ ಅಂತ ಒಂದಿತ್ತು. ಅದ್ರ ಹೆಸರು ಬಂದು ಕಾಯೋ ಶ್ರೀ ಗೌರಿ ಅಂತ ಶುರು ಆಗುತ್ತೆ. ಈ ಹಾಡನ್ನ ನಾವು ಸಾಧಾರಣವಾಗಿ ಈಗಿನ ಜನತೆ ಕೇಳಿಲ್ಲ. ಕಾಯೋ ಶ್ರೀ ಗೌರಿ ಹೇಗಿದೆ, ಅದು ಎತ್ತ, ಮೈಸೂರಿಗೆ ಒಂದು ಸಂಸ್ಥಾನ ಗೀತೆ ಇದೆ ಅನ್ನೋದೇ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ಅದಕ್ಕಾಗಿ ನಾನ್ ನೋಡ್ದಂಗೆ ಈ ಒಂದು ಸಂಸ್ಥಾನ ಗೀತೆ ಬಗ್ಗೆ ಪರಿಚಯ, ಅದು ಹೇಗಾಯ್ತು, ಅದು ಎಲ್ಲಿ ಹುಟ್ಟು, ಯಾರು ಬರ್ದಿದ್ದು, ಅದ್ರ ಬಗ್ಗೆ ವಿಶೇಷವಾಗಿ ನಾವು ತಿಳ್ಕೊಳ್ಳೋಣ ಅಂತ ಈ ಒಂದು ಕಾರ್ಯಕ್ರಮನ ಇಟ್ಟಿದ್ದೀವಿ. ಅದ್ರ ಬಗ್ಗೆ ಮಾತಾಡಕ್ಕೆ ನಮ್ಮ ಕನ್ನಡಿ ತಂಡದಿಂದ ಗಣೇಶ್ ಪ್ರಸಾದ್ ಅವರಿದ್ದಾರೆ. ಗಣೇಶ್ ಪ್ರಸಾದ್ ಅವರೇ, ನಿಮ್ಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ವಿಶೇಷವಾಗಿ ಏನ್ ಹೇಳ್ಬೇಕು ಅಂದ್ರೆ, ಈ ಕಾಯೋ ಶ್ರೀ ಗೌರಿ, ಈ ಮೈಸೂರು ಸಂಸ್ಥಾನ ಗೀತೆ ಹೇಗ್ ಬಂತು, ಯಾವ ರೀತಿ ಬಂತು, ಅದಲ್ಲದೆ ನಾನ್ ನೋಡ್ದಂಗೆ ನಮ್ಮ ಕನ್ನಡಿ ತಂಡದಿಂದ ನಡೆಯೋ ಪ್ರತಿ ಒಂದು ಕಾರ್ಯಕ್ರಮದಲ್ಲೂ ಪ್ರಾರ್ಥನಾ ಗೀತೆಯಾಗಿ ನಾವು ಕಾಯೋ ಶ್ರೀ ಗೌರಿಯನ್ನ ಹಾಡ್ತೀವಿ, ಈ ಮೈಸೂರು ಸಂಸ್ಥಾನ ಗೀತೆಯನ್ನ. ಅದ್ರ ಜೊತೆಗೆ ಪ್ರತಿ ಕಾರ್ಯಕ್ರಮದಲ್ಲೂ ಮೈಸೂರು ಆಳಿದ ದೊರೆಗಳ ಬಗ್ಗೆ ನಾವು ಮಾತಾಡ್ತಾನೆ ಇರ್ತೀವಿ. ಇದರ ಉದ್ದೇಶವೇನು, ನಾವು ಯಾಕೆ ಸಂಸ್ಥಾನ ಗೀತೆ ನಾವು ಪ್ರಾರ್ಥನಾ ಗೀತೆಯಾಗಿ ತಗೊಂಡ್ವಿ, ಅದರ ವಿಶೇಷತೆ ಹಾಗೂ ಅದರ ಒಂದು ಪರಿಕಲ್ಪನೆಗಳು ಏನು, ಅದು ಹೇಗ್ ಬಂತು ಅಂತ ನಿಮ್ ಬಾಯಿಂದ ಕೇಳಿದ್ರೆ ಚೆನ್ನಾಗಿರುತ್ತೆ ಅಂತ. ಎಲ್ರಿಗೂ ನಮಸ್ಕಾರ. ಕಾಯೋ ಶ್ರೀ ಗೌರಿ ಹೇಗ್ ಬಂತು ಅಥವಾ ಅದು ಎಲ್ಲಿಂದ ಬಂತು ಅಂತ ಹೇಳಿ ಕೇಳಿದ್ರಿ. 1871 ಮತ್ತೆ ಮರಳಿ ಮೈಸೂರು ಸಂಸ್ಥಾನಕ್ಕೆ ಬ್ರಿಟಿಷ್ ಆಳ್ವಿಕೆಯನ್ನು ವಾಪಸ್ ಕೊಟ್ಟಾಗ, ಅದಕ್ಕಿಂತ ಮುಂಚೆ ಅಂದ್ರೆ ಅದಕ್ಕಿಂತ ಪೂರ್ವದಲ್ಲಿ ಬ್ರಿಟಿಷ್ ಆಳ್ತಿದ್ದ ನಾಡುಗಳನ್ನ ನಾವು ಕಾಮನ್ವೆಲ್ತ್ ಸ್ಟೇಟ್ಸ್ ಅಂತ ಹೇಳಿ ಈಗಲೂ ಕೂಡ ಕರಿತೀವಿ. ಅಲ್ಲೆಲ್ಲರೂ ಗಾಡ್ ಸೇವ್ ದ ಕಿಂಗ್ ಅನ್ನೋ ಒಂದು ಹಾಡನ್ನ ಹಾಡ್ತಿದ್ರು. ನಾವೀಗೇನ್ ನಾಡಗೀತೆ ಅಂತೀವಿ ಅದೇ ತರದಲ್ಲಿ ಹಾಡ್ತಿದ್ರು. ಯಾವಾಗ ಅವರು ಮರಳಿ ಮೈಸೂರು ಸಂಸ್ಥಾನಕ್ಕೆ ಆಡಳಿತವನ್ನ ಕೊಟ್ರು, ಅವಾಗ ನಮ್ಮ 10ನೇ ಚಾಮರಾಜ ಒಡೆಯರ್ ಅವರಿದ್ರು. ಆ ಕನ್ನಡದ ಅಸ್ಮಿತೆಯನ್ನ ಗುರ್ತಿಸ್ಲಿಕ್ಕೆ ಅವರು ಎಲ್ಲೋ ಈ ಗಾಡ್ ಸೇವ್ ದ ಕಿಂಗ್ ಅನ್ನೋ ಹಾಡು ಅಷ್ಟು ಸರಿ ಹೊಂದಲ್ಲ ಅಂತ ಹೇಳಿ, ಅವಾಗಿನ ಆಸ್ಥಾನ ವಿದ್ವಾಂಸರಾದಂತಹ ಅಭಿನವ ಕಾಳಿದಾಸ, ಬಸವಪ್ಪ ಶಾಸ್ತ್ರಿಗಳು ಅಂತ ಏನ್ ಹೇಳ್ತೀವಿ, ಅವರಿಗೆ ಒಂದು ಈ ತರ ಸಂಸ್ಥಾನ ಗೀತೆ ಅಂತ ಬರಿಬೋದಾ ಅಂತ ಹೇಳಿ ಕೇಳ್ತಾರೆ. ಅವಾಗ ನಮ್ಮ ಬಸವಪ್ಪ ಶಾಸ್ತ್ರಿಗಳು ಅಂದಿನ ಕಾಲದಲ್ಲೇ ಒಂದು ಸಂಸ್ಥಾನದ ಗೀತೆ ಅಂತ ಹೇಳಿ ಈ ಕಾಯೋ ಶ್ರೀ ಗೌರಿ ಹಾಡನ್ನ ಬರೀತಾರೆ. ಆ ಹಾಡನ್ನ ಬರೆಯುವಾಗ ಅವರು ಮೈಸೂರು ಒಡೆಯರರ ಕುರಿತು ಆ ಹಾಡಲ್ಲಿರುತ್ತೆ. ಅದರ ಜೊತೆಗೆ ಅವರ ಕುಲದೇವತೆ ಮತ್ತೆ ನಮ್ಮ ಈಗಿನ ನಾವೇನ್ ನಾಡ ದೇವತೆ ಭುವನೇಶ್ವರಿ ಅಥವಾ ಚಾಮುಂಡೇಶ್ವರಿಯನ್ನ ಅನ್ಕೋತೀವಿ, ಆ ಚಾಮುಂಡೇಶ್ವರಿಯನ್ನು ಬಣ್ಣಿಸುವಂತಹ ಒಂದು ಹಾಡನ್ನ ಅವರು ರಚನೆ ಮಾಡ್ತಾರೆ. ಇದರಲ್ಲಿ ಬಹಳ ಸುಂದರವಾಗಿ ಗುರುತಿಸಬೇಕಾಗಿದ್ದೇನೆಂದ್ರೆ, ಇದಕ್ಕೆ ಸಂಗೀತವನ್ನ ವೀಣೆ ಶೇಷಣ್ಣನವರು ಕೊಡ್ತಾರೆ. ಆದ್ರೆ ಇದರ BGM ಅಂತ ಏನ್ ಕರಿತೀವಿ, ಹಿನ್ನೆಲೆ ಸಂಗೀತವನ್ನ ಆಗಿನ ಬ್ಯಾಂಡ್ ಮಾಸ್ಟರ್ ಆಗಿದ್ದವರು ಬ್ರಿಟಿಷ್ ಅವರೇ ಆಗಿರ್ತಾರೆ ಮೈಸೂರು ಸಂಸ್ಥಾನದ್ದು. ಮೊದಲ ಬಾರಿಗೆ ಒಂದು ಕನ್ನಡದ ಹಾಡಿಗೆ ಯುರೋಪಿಯನ್ ಅವರು ಆ ಹಿನ್ನೆಲೆ ಗಾಯನದ ಸಂಯೋಜನೆಯನ್ನ ಮಾಡಿ ಆಗಿನ ಕಾಲದಲ್ಲೇ ಕನ್ನಡ ಹಾಡಿಗೆ ಅದನ್ನ ಕೊಲಾಬ್ರೇಟ್ ಮಾಡೋ ತರ ಒಂದು ಇದ್ ಮಾಡಿ ಆ ಸಂಗೀತವನ್ನ ಕೊಡ್ತಾರೆ. ಇದನ್ನ ನಾವು ಈಗಿನ ಕಾಲದಲ್ಲಿ ಏನ್ ಕೊಲಾಬ್ರೇಷನ್ ಅಂತ ಮಾತಾಡ್ಕೊಂತೀವಿ, ಅದನ್ನ ಆಗ್ಲೇ ಆಗಿತ್ತು ಅನ್ನೋದನ್ನ ನಾವು ಎಲ್ಲೋ ಒಂದ್ ಕಡೆ ಮರ್ತು ಬಿಡ್ತೀವಿ. ಇನ್ನು ಇದು ಕಾಯೋ ಶ್ರೀ ಗೌರಿ ಹಾಡಿನ ಇತಿಹಾಸ. ಬಹಳ ವಿಶೇಷವಾಗಿ ಹೇಳ್ಬೇಕಂದ್ರೆ, ಈ ಹಾಡನ್ನ ಕೇಳಿದ ರವೀಂದ್ರನಾಥ್ ಟ್ಯಾಗೂರ್ ಅವರು ಈ ಹಾಡಿನ ಒಂದು ರೂಪುರೇಷೆಗಳನ್ನ ಗಮನಿಸ್ಕೊಂಡು ಬೆಂಗಾಳದಕ್ಕೆ ತರಿಸ್ಕೊಂಡು ಈ ಹಾಡನ್ನ ಹಿಂದಿಯ ಒಂದು ಹಾಡನ್ನ ಬರೀತಾರೆ. ನಾವ್ ಈಗ್ಲೂ ಕಾಯೋ ಶ್ರೀ ಗೌರಿ ಅಂತ ಯೂಟ್ಯೂಬ್ ನಲ್ಲಿ ಸರ್ಚ್ ಮಾಡಿದ್ರೆ ಕಾಯೋ ಶ್ರೀ ಗೌರಿಗಿನ್ನ ಮುಂಚೆ ಆನಂದ ದೀಪಂ ಅನ್ನೋ ಹಿಂದಿ ಹಾಡು ಬರುತ್ತೆ. ಅಂದ್ರೆ ಕಾಯೋ ಶ್ರೀ ಗೌರಿ ಹಾಡು ಏನಿದೆ ಅದೇ ಶುದ್ಧ ರಾಗ ಸಂಯೋಜನೆ ಆ ಹಾಡಿನಲ್ಲೂ ನಾವು ಕಾಣಬಹುದು. ಕಾಯೋ ಶ್ರೀ ಗೌರಿ ಹಾಡಿನಲ್ಲಿ ಕೂಡ ನಾವು ನಮ್ಮ ನಾಡದೇವಿಯನ್ನ ಸ್ತ್ರೀಯಾಗಿ ನಾವು ಬಣ್ಣಿಸ್ತೀವಿ. ಅದೇ ರೀತಿ ಎಲ್ಲೋ ಒಂದ್ ಕಡೆ ರವೀಂದ್ರನಾಥ ಟ್ಯಾಗೂರರಿಗೆ ಮತ್ತೆ ಭಾರತಕ್ಕೆ ರಾಷ್ಟ್ರಗೀತೆಯನ್ನ ಬರೀಲಿಕ್ಕೆ ಒಂದು ಆಧಾರವಾಗಿಯೂ ಕೂಡ ಮತ್ತೊಂದು ಪ್ರೇರಣೆಯಾಗಿ ಕೂಡ ಸಿಗುತ್ತೆ ಅನ್ನೋದನ್ನ ನಾವು ಗಜಾನನ ಶರ್ಮ ಅವರು ಹೇಳಿರೋದನ್ನ ನಾವು
ಕೇಳ್ತೀವಿ. ಅಂದ್ರೆ ನಮ್ಮ ರಾಷ್ಟ್ರಗೀತೆಗೆ ಒಂದು ಪ್ರೇರಣೆ ಅಂದ್ರೆ ನಮ್ಮ ಸಂಸ್ಥಾನ ಗೀತೆನೆ ಅಂತಾನೆ ಹೇಳ್ಬೋದು. ಆಮೇಲೆ ಆಗಿನ ಕಾಲದಲ್ಲಿ ಗಮನಿಸಿದ್ರೆ ಸಂಸ್ಥಾನ ಗೀತೆ ಅಂತ ಯಾವ್ದು ಇರ್ಲಿಲ್ಲ. ಮೈಸೂರು ಸಂಸ್ಥಾನಕ್ಕೆ ಮಾತ್ರ ಇದ್ದಿದ್ದು ನನಗೆ ತಿಳಿದಿರೋ ಮಟ್ಟಿಗೆ. ಹೀಗೆ ಅದು ಸಂಸ್ಥಾನ ಗೀತೆಯಾಗಿ ಬರುತ್ತೆ. ಮುಂದಿನ ದಿನಗಳಲ್ಲಿ ಅದೇ ಸಂಸ್ಥಾನ ಗೀತೆಯಾಗಿ ಎಲ್ಲಿಯವರೆಗೆ ಪ್ರಜಾಪ್ರಭುತ್ವ ಒಂದು ಸರ್ಕಾರ ಅಂತ ಹೇಳಿ ನಿರ್ಮಾಣ ಆಗುತ್ತೋ ಅಲ್ಲಿವರೆಗೂ ಸಂಸ್ಥಾನ ಗೀತೆಯಾಗಿ ಬರುತ್ತೆ. ಇನ್ನು ಕನ್ನಡದ ಕನ್ನಡಿಯ ಪ್ರತಿ ಕಾರ್ಯಕ್ರಮದಲ್ಲೂ ಏನಕ್ಕೆ ನಾವು ಈ ಹಾಡನ್ನ ಪ್ರಾರ್ಥನೆಯಾಗಿ ತಗೊಳ್ತೀವಿ ಅಂದ್ರೆ, ಈಗಿನ ಪ್ರಸ್ತುತ ಕಾಲಘಟ್ಟದಲ್ಲಿ ಕನ್ನಡ ನಾಡಿನಲ್ಲಿ ಅಥವಾ ಮೈಸೂರು ಈ ಪ್ರಾಂತ್ಯದಲ್ಲಿ ಕಲೆ, ಸಾಹಿತ್ಯ, ಸಂಸ್ಕೃತಿ ಯಾವುದೇ ವಿಚಾರ ತಗೊಳ್ಬೋದು. ಅದಕ್ಕೆ ಎಲ್ಲೋ ಒಂದ್ ಕಡೆ ಭದ್ರ ಬುನಾದಿಯನ್ನ ಕಟ್ಕೊಟ್ಟವರು ನಮ್ಮ ಒಡೆಯರ್ ಸಂಸ್ಥಾನದವರು. ಅದನ್ನ ನಾವು ಎಲ್ಲೂ ಹೆಮ್ಮೆಯಿಂದ ಹೇಳ್ಕೋಬೇಕು. ಅದನ್ನ ನಾವ್ ಎಲ್ಲೋ ಒಂದ್ ಕಡೆ ಅದನ್ನ ನೆನೆಯೋದನ್ನೇ ಎಲ್ಲೋ ಮರೆತು ಬಿಟ್ಟಿದೀವಿ ಪ್ರತಿ ಸಲಿ ಅಂತ ಈಗಿನ ಪೀಳಿಗೆ. ಹೌದು. ಅದ್ರ ಜೊತೆಗೆ ಕಾಯೋ ಶ್ರೀಗೌರಿ ಮೈಸೂರು ಸಂಸ್ಥಾನ ಗೀತೆ ಆದ್ಮೇಲೆ ಪ್ರತಿ ಮೈಸೂರಿಗರ ಮನೆಯಲ್ಲಿ ಮನಸ್ಸಲ್ಲಿ ಹಾಡಬೇಕಾಗಿರುವಂತಹ ಗೀತೆ. ಆದ್ರೆ ಇದು ಸಂಸ್ಥಾನ ಗೀತೆ ಅಂತ ಈಗ ಎಷ್ಟು ಜನಕ್ಕೆ ಗೊತ್ತು ಅನ್ನೋದು ವಿಚಾರ. ಎಷ್ಟೋ ಜನಕ್ಕೆ ನಾವೇ ಕೇಳಿದಾಗ ನಮಗ್ ಗೊತ್ತಿಲ್ಲ ಅಂತ ಹೇಳ್ತಾರೆ. ಅದ್ರಿಂದ ನಮ್ಮ ವೇದಿಕೆ ಮೂಲಕನಾದ್ರೂ ಆ ಕಾಯೋ ಶ್ರೀಗೌರಿಯನ್ನ ಹಾಡು ಎಲ್ಲರ ಮನಸ್ಸನ್ನ ಮುಟ್ಲಿ ಅನ್ನೋ ಉದ್ದೇಶದಿಂದ ನಾವು ಈ ಕಾಯೋ ಶ್ರೀಗೌರಿ ಹಾಡನ್ನ ನಾವು ಪ್ರತಿ ಪ್ರಾರ್ಥನೆಗೆ ತಗೊಳ್ತೀವಿ. ಇನ್ನೊಂದು, ಒಡೆಯರ್ ಸಂಸ್ಥಾನವನ್ನು ಗೌರವಿಸುವಂತಹ, ಸಾಯಿ ಚಾಮುಂಡೇಶ್ವರಿಯನ್ನ ಭಕ್ತಿಪೂರ್ವಕವಾಗಿ ನೆನೆಸುವಂತಹ ಒಂದು ಹಾಡು ಅಂದ್ರೆ ಕಾಯೋ ಶ್ರೀಗೌರಿ. ಅದ್ಭುತವಾದ ಗೀತೆ. ಕೇಳ್ತಾ ಇದ್ರೆ ಎಷ್ಟೋ ಬಾರಿ ಕೇಳ್ತಾನೆ ಇರ್ಬೇಕು ಅಂತ ಅನ್ಸುತ್ತೆ. ಅದರಲ್ಲೂ ನಾವು ಕೊಲಾಬ್ರೇಷನ್ ಅನ್ನೋ ಇಂತಹ ಸಾಕಷ್ಟು ವಿಶೇಷ ಅಂಶಗಳು ಆ ಹಾಡನ್ನ ಬಹಳ ಮೇಲ್ಗಡೆ ಇಡುತ್ತೆ. ಹಾಗಾಗಿ ನಾವು ನಮ್ಮ ಕನ್ನಡದ ಕನ್ನಡಿಯಿಂದ ಪ್ರತಿ ಕಾರ್ಯಕ್ರಮದಲ್ಲೂ ನಾವು ಅದನ್ನ ಪ್ರಾರ್ಥನೆಯಾಗಿ ತಗೋತೀವಿ. ನಮ್ದು ಉದ್ದೇಶ ಇಷ್ಟೇ, ಆ ಹಾಡು ಪ್ರತಿ ಮೈಸೂರಿಗರ ಮನದಲ್ಲೂ ಮನಸ್ಸಲ್ಲೂ ಮುಟ್ಟಬೇಕು. ಅದು ಎಲ್ಲರ ಮನದಲ್ಲೂ ಅದು ಹಾಡಬೇಕು. ಪ್ರತಿ ಮನೆಯ ದೀಪವಾಗಿ ಆ ಹಾಡು ಬೆಳಗ್ಬೇಕು. ಅವಾಗ ಮಾತ್ರ ಅವರು ನಿಸ್ವಾರ್ಥವಾಗಿ ಕೊಡುಗೆ ಕೊಟ್ಟು ಹೋದಂತಹ ವಿಚಾರಗಳು ಇವತ್ತಿಗೆ ನಾವು ಅನುಭವಿಸ್ತಾ ಇದೀವಿ ಅನ್ನೋ ಇದ್ರಲ್ಲಿ ನಾವೆಲ್ಲೋ ಒಂದ್ ಕಡೆ ಒಂದು ಸಣ್ಣ ಮಟ್ಟಿಗೆ ಒಂದು ಇರುವೆ ಎಷ್ಟಾದ್ರೂ ಆ ಋಣದಲ್ಲಿ ನಾವು ತೀರಿಸಬಹುದೇನೋ ಅನ್ನೋದು ನಮ್ಮ ಭಾವನೆ. ನಾನ್ ಕಂಡಾಗೆ ನೀವು ಬಸವಪ್ಪ ಶಾಸ್ತ್ರಿಗಳು ಅಂದ್ರಿ. ಅವರ ಸಮಾಧಿ ಈಗ ಬನ್ನಿ ಮಂಟಪದ LIC ಸರ್ಕಲ್ ಏನಿದೆ ಅಲ್ಲೇ ಇದೆ. ಅದ್ರ ಬಗ್ಗೆ ನಾವು ಸ್ವಚ್ಛ ಮಾಡೋ ಬಗ್ಗೆನೂ ಮಾತಾಡಿದ್ವಿ. ಖಂಡಿತವಾಗ್ಲೂ ಒಂದ್ ದಿವಸ ಮಾತಾಡೋಣ. ನಾನು ಅನ್ಕೊಂಡಂಗೆ ಈ ಸಂಸ್ಥಾನ ಗೀತೆನ ಎಷ್ಟು ಜನಗಳ ಬಾಯಲ್ಲಿ ಕೇಳೇ ಇಲ್ಲ, ಯಾರು ಹಾಡಲ್ಲ ಕಾಯೋ ಶ್ರೀಗೌರಿಯನ್ನು. ನಮ್ಮ ರಾಜಕುಸುಮ ಅವ್ರ ಬಾಯಿಂದಾನೆ ನಾನ್ ಮೊದಲನೇ ಕೇಳಿದ್ದು. ಈ ಹಿಂದೆ ಒಂದ್ಸರಿ ಪ್ರಮೋದಾದೇವಿ ಅವರ ಒಂದು ಸಮ್ಮುಖದಲ್ಲಿ ಒಂದಷ್ಟು ಜನ ದಸರಾ ಸಂದರ್ಭದಲ್ಲಿ ಎಲ್ರು ಹಾಡ್ತಾರೆ, ಅವಾಗೊಮ್ಮೆ ಕೇಳಿದೆ. ಅದಾದ್ಮೇಲೆ ಕೇಳಿದೆ ನಮ್ಮ ಕನ್ನಡದ ಕನ್ನಡಿ ತಂಡದಿಂದ. ಇಂಥ ಒಂದು ಅದ್ಭುತ ಕಾರ್ಯನ ಹಮ್ಮಿಕೊಂಡಿದ್ದಕ್ಕೆ ಕನ್ನಡ ಕನ್ನಡಿ ತಂಡದಿಂದ ಎಲ್ಲರಿಗೂ ಅನಂತಪೂರ್ವ ಧನ್ಯವಾದಗಳು. ಎಷ್ಟೋ ಹಾಡುಗಳು ಈ ತರ ಹುದುಗು ಹೋಗಿದೆ. ಆಮೇಲೆ ನಾನು ಈ ಕಾಯೋ ಶ್ರೀಗೌರಿ ಒಂದು ಲೈನ್ ಬರ್ತೆ, ಶ್ರೀ ಮಾ ಚಾಮುಂಡೇಶ್ವರಿಗೆ ಶ್ರೀ ಜಯ ಚಾಮರಾಜೇಂದ್ರ ಅಂತ. ಅಂದ್ರೆ ದೇವಿಗೆ ರಾಜರು ಅನ್ನೋ ರೀತಿ ಅರ್ಥದಲ್ಲಿ ಒಂದು ಆ ಹಾಡನ್ನು ವರ್ಣಿಸ್ತಾ ಹೋಗುತ್ತೆ. ಅಂದ್ರೆ ನಮ್ಮ ನಾಡದೇವಿ ಕುಲದೇವತೆ ಅವರಿಗೂ ಕೂಡ, ಹಾಗೇನೆ ನಮ್ಮ ಮಹಾರಾಜ, ಅದು ಎರಡನ್ನೂ ವಿಭಿನ್ನ ರೀತಿಯಲ್ಲಿ ಎರಡು ಒಂದೇ ಅನ್ನೋ ಅರ್ಥದಲ್ಲಿ ಅರ್ಥೈಸುವ ಹಾಡು. ನಿಜವಾಗ್ಲೂ ತುಂಬಾ ಅದ್ಭುತವಾದ ವಿಚಾರ. ಈ ವಿಚಾರಕ್ಕಾಗಿ ನಿಮಗೆ ತುಂಬುರದ ಧನ್ಯವಾದಗಳು. ಯಾಕೆ ಅಂದ್ರೆ ಎಷ್ಟೋ ಜನಕ್ಕೆ ಇದ್ರ ಬಗ್ಗೆ ಗೊತ್ತಿಲ್ಲ. ಕನಿಷ್ಠ ನಮಗೆ ಎಷ್ಟು ಗೊತ್ತಿದೆಯೋ ಅದನ್ನ ತಿಳಿಸಿ ಹೇಳೋದು ಒಂದು ಮಹತ್ ಕಾರ್ಯನೇ. ಅದು ಈ ಮೈಸೂರವರಾದ್ಮೇಲೆ ಮೈಸೂರು ಬಗ್ಗೆ ತಿಳ್ಕೊಂಡು, ರಾಜಮನೆತನಗಳ ಬಗ್ಗೆ, ರಾಜರುಗಳ ಬಗ್ಗೆ ತಿಳ್ಕೊಂಡು, ಅದನ್ನ ನಾವು ಮುಂದೆ ಪರಂಪರೆ ಉಳಿಸ್ಕೊಂಡು ಹೋಗ್ಬೇಕಂದ್ರೆ ಇದನ್ನೆಲ್ಲ ಬೇಕಾಗುತ್ತೆ. ಇದನ್ನ ಪರಂಪರೆನ ಉಳಿಸುವ ಕಾರ್ಯದಲ್ಲಿ ಈ ಒಂದು ಕಾರ್ಯ ಕೂಡ ಅತ್ಯಂತ ದೊಡ್ಡದು ಅಂತ ಹೇಳ್ತಾ ನಿಮಗೆ ನನ್ನ ಕಡೆಯಿಂದ ಹೃತ್ಪೂರ್ವಕವಾದ ಅಭಿನಂದನೆಗಳು.